ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನಿಲ್ಲಿ ಫಿಶ್ ತವಾ ಫ್ರೈ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನಾನು ಮೊದಲಿಗೆ ಒಂದು ಜಾರ್ ತೊಗೊಂಡೋದಕ್ಕೆ ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಮತ್ತು ಒಂದೆರಡು ಪೀಸ್ ಚಕ್ಕೆ, ಒಂದು 4-5 ಲವಂಗ ತೊಗೊಂಡಿದ್ದೀನಿ, ಮತ್ತು ಒಂದು ಅಪ್ಪಿ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಳೆದು ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಹಾಕ್ಕೊಂಡು ಟೇಸ್ಟ್ ಚೆನ್ನಾಗಿರುತ್ತೆ ಅಂತೇಳಿ ಒಂದು ಖಾರ ಇಲ್ಲ ಇದು ಮೆಣಸಿನ್ಕಾಯಿ, ಒಂದು 4 ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡು ಈಗ ರುಬ್ಕೋತಾ ಇದ್ದೀನಿ. ಈ ಥರ ರುಬ್ಕೊಂಡು ನಾನು ಇಟ್ಕೊಂಡಿದ್ದೀನಿ. ರುಬ್ಕೊಂಡ ನಂತರ ನಾನಿಲ್ಲಿ ಒಂದು ಪ್ಲೇಟಿಗೆ ತೊಗೊಂಡು ಆ ಮಸಾಲೆನ ಒಂದು ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ. ಪ್ಲೇಟ್ಗೆ ಹಾಕ್ಕೊಂಡು 1-2 ಸ್ಪೂನಷ್ಟು ಕಾರ್ನ್ಫ್ಲವರ್ ಹಾಕ್ಕೊಂಡಿದ್ದೀನಿ. ಜೊತೆಗೆ ನಾನು ಚಿಲ್ಲಿ ಪೌಡ್ರ್ ಕೂಡ ಹಾಕೋತಾ ಇದ್ದೀನಿ. ಮೆಣಸಿನ್ಕಾಯಿ ಅಷ್ಟೇನು ಖಾರ ಇಲ್ಲ ಅಂತೇಳಿ ಖಾರಕ್ಕೋಸ್ಕರ ಚಿಲ್ಲಿ ಪೌಡರ್ ಕೂಡ ಹಾಕೋತಾ ಇದ್ದೀನಿ. ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡು ನಿಂಬೆಹಣ್ಣು ರಸ ಕೂಡ ಹಾಕೋತಾ ಇದ್ದೀನಿ. ಇಲ್ಲಾಂದರೆ ವೆನಿಗರ್ ಇದ್ದರೆ ವೆನಿಗರ್ ಹಾಕ್ಕೋಬೋದು. ನಾನು ಇಲ್ಲಿ ನಿಂಬೆಹಣ್ಣು ಯೂಸ್ ಮಾಡಿದ್ದೀನಿ. ಮತ್ತು ಒಂದು ಮೊಟ್ಟೆನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನಾನು ಬೇರೆ ಯಾವುದೇ ಪೌಡರ್ನ ನಾನು ಯೂಸ್ ಮಾಡಿಲ್ಲ. ಇಲ್ಲಿ ಮನೇಲಿ ಏನೇನಿದೆ ಅಂಥ ಸಾಮಗ್ರಿಗಳನ್ನೇ ಯೂಸ್ ಮಾಡಿದ್ದೀನಿ. ಇದನ್ನು ಇವಾಗ ನಾನು ತೊಳೆದು ಇಟ್ಕೊಂಡಿರೋ ಮೀನನ್ನ ತಗೊಂಡು ಇದನ್ನು ಈ ರೀತಿಯಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಯಾಕಂತಂದರೆ ಇದರೊಳಗಡೆ ಎಲ್ಲ ಮಸಾಲೆ ಚೆನ್ನಾಗಿ ಹಿಡೀಲಿ ಅಂತೇಳಿ ಈ ರೀತಿಯಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಈಗ ನೋಡಿ, ಇವಾಗ ಮಸಾಲೆ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಮಸಾಲೆಯನ್ನೆಲ್ಲ ಇವಾಗ ಈ ಮೀನಿಗೆ ನೀಟಾಗಿ ಹಚ್ಕೊಳ್ಳಿ. ಒಂದು ಕಡೆಯಿಂದ 2 ಕಡೆಯೂ ಕೂಡ ನೀಟಾಗಿ ಹಚ್ಕೋಬೇಕು. ಮತ್ತು ಒಳಗಡೆ ಭಾಗಕ್ಕೂ ಮಸಾಲೆ ಎಲ್ಲ ಹೋಗೋ ಥರ ನೀಟಾಗಿ ಹಚ್ಚಿಟ್ಕೊಳ್ಳಿ. ಇದಕ್ಕೆ ಹುಣಸೆ ಹುಳಿ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ನಾನಿಲ್ಲಿ ನಿಂಬೆಹಣ್ಣನ್ನೇ ಹಾಕ್ಕೊಂಡಿದ್ದೀನಿ. ಮೀನಿಗೆ ಹುಳಿನೇ ಇಂಪಾರ್ಟೆಂಟು, ಹಾಗಾಗಿ ಹುಳಿ ಅಂಶ ಜಾಸ್ತಿ ಇದ್ದರೆ ಫಿಶ್ಶು ಚೆನ್ನಾಗಿರುತ್ತೆ. ಇವಾಗ ಮಸಾಲೆನ ನೀಟಾಗಿ ಫಿಶ್ಗೆಲ್ಲ ಹಚ್ಚಿದ್ದಾಯಿತು. ಹಚ್ಚಿದ ನಂತರ ನಾನು ಇದನ್ನು ಒಂದು 2 ಅವರ್ಸು ಫಿಶ್ನ ಫ್ರಿಜ್ಗೆ ಇಡ್ತಾಯಿದ್ದೀನಿ. ಎಲ್ಲ ಚೆನ್ನಾಗಿ ಖಾರ ಎಲ್ಲ ಹಿಡಿಯುತ್ತೆ ಅಂತೇಳಿ ಫ್ರಿಜ್ಗೆ ಇಡ್ತಾಯಿದ್ದೀನಿ. ಇವಾಗ ನಾನೊಂದು ತವಾನ ಕಾಯಕ್ಕಿಟ್ಟು ಫಿಶ್ನೆಲ್ಲ ಮಸಾಲೆ ಎಲ್ಲ ಕಲಸಿಟ್ಟಿದ್ವಲ್ಲ ಅದನ್ನು ತೊಗೊಂಡು ಇವಾಗ ತವಾ ಮೇಲಿಟ್ಟು ಫ್ರೈ ಮಾಡ್ಕೊಳ್ಳೋಣ. ಇವಾಗ ತವ ಎಲ್ಲ ಕಾದಿತ್ತು. ಅದು ಕಾದ ನಂತರ ನಾನು ಇದಕ್ಕೆ 1-2 ಸ್ಪೂನಷ್ಟು ತುಪ್ಪ ಹಾಕ್ಕೋತಾ ಇದ್ದೀನಿ. ತುಪ್ಪ ಹಾಕ್ಕೊಂಡು ತವ ಸ್ಪ್ರೆಡ್ ಆಗೋ ಥರ ಎಲ್ಲ ಫುಲ್ ತವದ ಎಲ್ಲ ಕಡೆನೂ ಆಗೋ ಥರ ತುಪ್ಪ ಮಾಡಿಕೊಂಡು ಅದಕ್ಕೆ ಇವಾಗ ನಾನು ಮಸಾಲೆ ಹಚ್ಚಿಟ್ಟಿರುವಂತಹ ಫಿಶ್ನ ತೊಗೊಂಡು ಇವಾಗ ನಾನಿಲ್ಲಿ ತವ ಮೇಲೆ ಹಾಕ್ತಾಯಿದ್ದೀನಿ. ಇವಾಗ ಕರ್ಬೇವಿನ ಸೊಪ್ಪನ್ನು ಕೂಡ ಒಂದು ಸ್ವಲ್ಪ ಅದ್ರ ಮೇಲೆ ಹಾಕ್ಕೋತಾ ಇದ್ದೀನಿ, ಚೆನ್ನಾಗಿರುತ್ತೆ ಅಂತೇಳಿ ಟೇಸ್ಟು. ಇವಾಗ ಅದನ್ನು ನಾನು ತುಪ್ಪನ ಎಲ್ಲ ಕಡೆ ಫಿಶ್ಗೆ ಬರೋ ಥರ ಸೈಡ್ಗೆ ಹಂಚಿಗೆ ಬಂದರೆ ಈಗ ಆ ಕಡೆ ಈ ಕಡೆ ಒಂದು ಸ್ವಲ್ಪ ತವಾದಲ್ಲಿ ಹಿಂಗೆ ಮಾಡಿದ್ರೆ ಸ್ಪ್ರೆಡ್ ಆಗುತ್ತೆ ತುಪ್ಪ. ಈಗ ನಾನು ಅದಕ್ಕೆ ಫುಲ್ ಸ್ಲೋ ಫ್ಲೇಮ್ ಹಾಕಿ ಅದನ್ನ ಮುಚ್ಚಿಡ್ತಾ ಇದ್ದೀನಿ. ಒಂದು ಸೈಡ್ ತುಂಬ ಚೆನ್ನಾಗಿ ಬೇಯೋವರೆಗೂ ಸ್ಲೋ ಫ್ಲೇಮಲ್ಲಿ ನೀಟಾಗಿ ಬೇಯಿಸ್ಕೊಳ್ಳಿ. ಬೆಂದಾದ ನಂತರ ಈಗ ಒಂದು ಸೈಡ್ ಬೆಂದಿದೆ. ಈಗ ಇನ್ನೊಂದು ಸೈಡ್ ಉಲ್ಟಾ ಮಾಡಿ ಅದನ್ನು ಕೂಡ ಸ್ಲೋ ಫ್ಲೇಮಲ್ಲೇ ನೀಟಾಗಿ ಬೇಯಿಸ್ಕೊಳ್ಳಿ. ಹೈ ಫ್ಲೇಮ್ ಅಂತ ಯೂಸ್ ಮಾಡಬೇಡಿ. ಇದು ಸ್ಲೋವಲ್ಲಿ ಬೆಂದಷ್ಟು ನೀಟಾಗಿ ಫಿಶ್ ಎಲ್ಲ ಕಡೆ ಚೆನ್ನಾಗಿ ಬೇಯುತ್ತೆ. ತವಾದಲ್ಲಿ ಮಾಡ್ತಾ ಇರೋದ್ರಿಂದ ಅದು ಡೀಪಾಗಿ ಬೇಯಬೇಕಲ್ಲ, ಹಾಗಾಗಿ ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ. ಇವಾಗ ನಾನು ಸ್ವಲ್ಪ ತುಪ್ಪನೂ ಕೂಡ ಹಾಕೋತಾ ಇದ್ದೀನಿ. ತುಪ್ಪ ಹಾಕಿದ ನಂತರ ನಾನಿಲ್ಲಿ ಕ್ಯಾಪ್ ಮುಚ್ಚಿ ಒಂದು 5 ನಿಮಿಷ ಈ ಸೈಡು ನೀಟಾಗಿ ಬೇಯಲಿ ಅಂತೇಳಿ ಸ್ಲೋ ಫ್ಲೇಮಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಇವಾಗ ನೋಡಿ 2 ಕಡೆನೂ ಬೇಯಿಸ್ಕೊಂಡಿದ್ದಾಯಿತು. ಈಗ ತವಾ ಫ್ರೈ ರೆಡಿ ಆಯಿತು. ಈ ತವಾ ಫ್ರೈನ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ಒಮ್ಮೆ ಈ ರೆಸಿಪಿನ ಒಮ್ಮೆ ಮಾಡಿ ನೋಡಿ, ಹೇಗಿದೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.